ನಟಿಯರು ಸೆಲೆಬ್ರಿಟಿಗಳ ಬಳಿಕ ಇದೀಗ ರಾಜಕಾರಣಿಗಳ ಪತ್ನಿಗೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲ ಕಮೆಂಟ್ ಮಾಡುವ ಮೂಲಕ ಕಿರುಕುಳ ಕೊಟ್ಟಿರುವಂಥ ಘಟನೆ ಮೈಸೂರಿನಲ್ಲಿ ವರದಿಯಾಗಿತ್ತು. ಶಾಸಕ GT ಹರೀಶ್ ಗೌಡ ಅವರ ಪತ್ನಿ ವರ್ಷಾ ಗೌಡ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶಬ್ದವಾಗಿ ಅಂದರೆ ಅಶ್ಲೀಲವಾಗಿ ಕಮೆಂಟ್ ಮಾಡುವ ಮೂಲಕ ಒಂದಷ್ಟು ಕ್ರಿಮಿಗಳು ಕಮೆಂಟನ್ನು ಮಾಡಿದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ವರ್ಷಾ ಗೌಡ ಅವರ ಜೊತೆ ನಾನು ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ಕಾರ. ನಟಿಯರನ್ನ ಟಾರ್ಗೆಟ್ ಮಾಡ್ತಾಯಿದ್ರು, ಸೆಲೆಬ್ರಿಟಿಗಳನ್ನ ಟಾರ್ಗೆಟ್ ಮಾಡ್ತಾಯಿದ್ರು, ಈಗ ತಮ್ಮನ್ನು ಟಾರ್ಗೆಟ್ ಯಾಕೆ ಮಾಡಿದ್ದಾರೆ ಅನಿಸ್ತಿದೆ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ತಮಗೆಲ್ಲ ಗೊತ್ತಿದ್ದಂಗೆ ರಾಜಕೀಯವಾಗಿರ್ಬೋದು ಇಲ್ಲ ಮನೆಯಿಂದ ಈಚೆ ಬಂದವಳಲ್ಲ. ನಾನು ಮದುವೆ ಆದ ನಂತರ 2 ಚುನಾವಣೆಗಳನ್ನ ಫೇಸ್ ಮಾಡಿದ್ದೀವಿ. ನಾನು ಚುನಾವಣೆ ಸಮಯದಲ್ಲೂ ಈಚೆ ಬಂದವಳಲ್ಲ. ಆದರೆ ಕಾರಣ ಒತ್ತಡ ಇತ್ತು. ನಮ್ಮ ತಾಲೂಕಿನ ಮನೆ ಮಗಳಾಗಿ ತಾಲೂಕಿನ ಜನಗಳ ಕಷ್ಟ ಸುಖ ಸಾವು ನೋವಲ್ಲಿ ಪಾಲ್ಗೊಳ್ತಿದ್ದೇನೆ ಹೊರ್ತು ನಾನು ಬೇರೆ ಯಾವುದೇ ರಾಜಕೀಯ ಉದ್ದೇಶಕ್ಕೆ ಮನೆಯಿಂದ ಈಚೆ ಬಂದವಳಲ್ಲ. ಆದರೆ ಇವತ್ತು ಈ ಥರ ಒಂದು ಘಟನೆ ನಡೆದಿದೆ, ತುಂಬಾ ನೋವಾಗಿದೆ. ಅದು ಯಾವ ಉದ್ದೇಶದಿಂದ ಇದೊಂದು ಕಮೆಂಟ್ ಹಾಕಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್. ಅದಕ್ಕೆ ನಾವು ನಾನೊಬ್ರಿಗೆ ವಾಯ್ಸ್ ಆಗಬೇಕು ಅಂತ ಹೇಳಿ ಇವಾಗ ನಿಮಗೆಲ್ಲ ಅನ್ನಿಸ್ಬೋದು ಇದೊಂದು ಕಮೆಂಟು ಇವತ್ತೇನಕ್ಕೆ ಇದೆ ಎಷ್ಟು ದೊಡ್ಡದಾಗ್ತಾ ಇದೆ ಅಂತ. ಇವತ್ತು ಒಂದು ಕಮೆಂಟ್ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ನಾಳೆ ಅದೇ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ನಾನು ಒಂದು ಮನೆ ಹೆಣ್ಮಗಳು, ಒಂದು ಮನೆ ಸೊಸೆ, ಮಕ್ಳುಗಳ ತಾಯಿ, ಒಬ್ಬರು ಹೆಂಡ್ತಿ, ಒಬ್ಬರು ಅಕ್ಕ ತಂಗಿ, ಹೀಗೆ ನಾನೆಲ್ಲ ಬಾಂಧವ್ಯಗಳನ್ನೂ ಇಟ್ಕೊಂಡು ಬೆಳೆದ್ಬಿಟ್ಟು ಬಂದಿರೋಳು. ನನಗೆ ಈ ಪದಗಳಿಂದ ಯಾರೂ ನಿಂದಿಸಿಲ್ಲ. ನಾನಂಥ ಕೆಲಸನೂ ಏನೂ ಮಾಡಿಲ್ಲ ಅಂತ ಧೈರ್ಯವಾಗಿ ಹೇಳ್ಕೊತೀನಿ. ಯಾರೂ ನನಗಿಂಥ ಕಮೆಂಟ್ ಹಾಕೋದು ಇಷ್ಟು ಈ ಲೆವೆಲಲ್ಲಿ ನನಗೆ ಕಮೆಂಟ್ ಮಾಡೋ ರೀತಿ ನಾನು ನಡ್ಕೊಂಡಿಲ್ಲ. ನನಗೇನಕ್ಕೆ ಇದಾಗಿದೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಆರೋಪಿ ಯಾರು ಅಂತ ತಮ್ಮ ಮಾಧ್ಯಮದ ಮುಖಾಂತರ ನಾವು ಆಲ್ರೆಡಿ ನಾನೇನು ಇದನ್ನು ನನ್ನ ಒಬ್ಬರು MLA ಹೆಂಡ್ತಿಯನ್ನು ಸ್ಟೇಟಸ್ ಯೂಸ್ ಮಾಡ್ಕೊಂಡು ಆರೋಪಿನ ಹುಡ್ಕೊಡಿ ಅಂತ ನಾವೇನು ಹೋಗಿಲ್ಲ. ಆ್ಯಸ್ ಅ ಕಾಮನ್ ಸಿಟಿಸನ್ ಆಫ್ ಇಂಡಿಯಾ ನಾವೇನು ಹೆಂಗೆ ಯಾವ ಪ್ರಕಾರ ಹೋಗಬೇಕು ಹಂಗೆ ಡೈರೆಕ್ಟಾಗೇ ಕಂಪ್ಲೇಂಟ್ನ ನಮ್ಮ ಪೊಲೀಸ್ ಇಲಾಖೆಗೆ ನಾನು ಕಂಪ್ಲೇಂಟ್ ಫೈಲ್ ಮಾಡಿದ್ದೀನಿ ಸರ್. ಮೇಡಮ್, ಯಾವತ್ತು ಫೈಲ್ ಮಾಡಿದ್ರು, ಏನು ಕ್ರಮ ಜರುಗಿಸ್ತಾ ಇದ್ದಾರೆ, ಏನು ಹೇಳ್ತಿದ್ದಾರೆ ಕೇಳಿದ್ರೆ ಯಾಕೆ FIR ಆಗಿಲ್ಲ ಅಂತ? ಸರ್, ಇದು ಫೈಲ್ ಮಾಡಿ ಸುಮಾರು 10 ದಿನಗಳೇ ಆಯಿತು. ಗೊತ್ತಾಗಿದ್ದ ತಕ್ಷಣವೇ ತುಂಬ ಮನಸ್ಸಿಗೆ ನೋವಾಗುತ್ತಲ್ವ ಸರ್. ನನಗೆ ಈ ಥರ ಹೆಲ್ದಿ ಕಾನ್ವರ್ಸೇಷನ್ ಇರಲಿ ಸರ್. ಈಗ ನಮ್ಮ ಅಪೋಸಿಟ್ ಪಾರ್ಟಿಗಳಿರ್ತಾರೆ, ಅದೊಂದು ಹೆಲ್ತಿ ಕಮೆಂಟ್ಸ್ಗಳು ಬರುತ್ತೆ. ಅವ್ರ ಪಕ್ಷದವ್ರಿಗೆ ಅವ್ರಂದರೆ ಇಷ್ಟ ಇರ್ತಾರೆ, ಅದನ್ನ ಹೋಗ್ಲಿಕ್ಕೆ ಅದೆಲ್ಲ ನನಗೆ ಐ ಆಮ್ ಫೈನ್ ವಿತ್ ಇಟ್. ಹೆಲ್ತಿ ಕಾನ್ವರ್ಸೇಷನ್ ಇರಲಿ. ಇದು ಬಂದಿದ್ದ ತಕ್ಷಣ ನನಗೆ ಶಾಕ್ ಆಗೋಯ್ತು. ಈ ಥರ ನನ್ನ ನಡವಳಿಕೆನೇ ಇಲ್ಲ, ನಾನು ಅಂಥ ಕೆಲಸಗಳು ಮಾಡಿಲ್ಲ, ನಾನೇ ಮಾಡ್ತಿರೋದೇನೋ ಇಲ್ಲಿ. ನನಗೇನಕ್ಕೆ ಇದು ಈ ಥರ ಪರ್ಸನಲಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಗೊತ್ತಾಗಿದ್ದ ತಕ್ಷಣವೇ ನಾವು ಆ್ಯಸ್ ಅ ಕಾಮನ್ ಇಂಡಿಯನ್ ಸಿಟಿಸನ್ ಏನು ಸಿಟಿಸನ್ ಆಗಿ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಬೇಕು, ಡೈರೆಕ್ಟಾಗಿ ನನ್ನ ಹೆಸರಲ್ಲೇ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಫೈಲ್ ಮಾಡಿದ್ದೀನಿ ಸರ್. ಆದರೆ 10 ದಿನಗಳಾಗಿದೆ. ಕೆಲವ್ರು ಹೇಳ್ತಾರೆ ಈ 3 ರಿಂದ 4 ದಿವಸ ಸಾಕು, ಅದು IP ಅಡ್ರೆಸ್ ಅಂತ ಇರುತ್ತಂತೆ ಸರ್. ಅದು ಟ್ರೇಸ್ ಆದರೆ ಅವರಿನ್ನ ಸಿಕ್ತಂಗೆ ಅಕೌಂಟ್ ಯಾವುದು, ಆ ವ್ಯಕ್ತಿಯ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಅಂತಲೇ ಇರೋದು. ಬಟ್ 10 ದಿವಸಗಳಾಗ್ತಾ ಬಂತು ಸರ್, ಇದೇನು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ನಮಗೇನು ರೆಸ್ಪಾನ್ಸ್ ಬರ್ತಾ ಇಲ್ಲ ಸರ್. ಅದು ಏನು ಅಂತ ನಾನು ನಿಮ್ಮ ಮಾಧ್ಯಮ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಒಬ್ಬಳು ಸಾಮಾನ್ಯ ಮಹಿಳೆ ಆಗಿ, ನಮ್ಮ ದೇಶದ ಒಬ್ಬಳು ಮಹಿಳೆ ಆಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. 10 ದಿವಸಗಳು ಕಳೀತಾ ಇದೆ, ಇನ್ನೂ ಯಾವುದೇ ಥರ ನಿಮ್ಮಿಂದ ರೆಸ್ಪಾನ್ಸ್ ಬಂದಿಲ್ಲ. ಪ್ಲೀಸ್, ನಮ್ಮ ಮೈಸೂರು ಕಮಿಷನರು, ನಮ್ಮ ಸೀಮಾ ಮ್ಯಾಮು ತುಂಬ ಎಫಿಷಿಯೆಂಟ್ ಆಫೀಸರ್ ಅಂತ ಕೇಳಿದ್ದೀನಿ. ಅವರು ಒಬ್ಬರು ಲೇಡಿ ಆಗಿ, ನಾನಿಲ್ಲಿ ಲೇಡಿ ಕಾರ್ಡ್ನೇನು ಪ್ಲೇ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಬೀಯಿಂಗ್ ಅ ಫೀಮೇಲ್ ಅವ್ರಿಗೂ ನಮ್ಮ ಇಮೋಷನ್ಸ್ ಇನ್ನೂ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಪ್ಲೀಸ್ ಬೇಗ ಹುಡ್ಕೊಡಿ. ಏನಕ್ಕೆ ಇಷ್ಟು ಡಿಲೇ ಮಾಡ್ತಾ ಇದ್ದೀರಾ ಅಂತನಾದರೂ ನಮಗೆ ಪ್ಲೀಸ್ ಉತ್ತರ ಕೊಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಒಂದು ಕಡೆ ತಾವು ಹುಣಸೂರಲ್ಲಿ ಸ್ವಲ್ಪ ಆಕ್ಟಿವ್ ಆಗಿದ್ರಿ, ಹರೀಶ್ ಗೌಡ್ರ ಪರವಾಗಿ ಎಲ್ಲ ಕಡೆ ಹೋಗ್ತಾ ಇದ್ರಿ, ಜನರ ಕಷ್ಟ ಕೇಳ್ತೀವಿ. ಆದ್ದರಿಂದ ಪೊಲಿಟಿಕಲಿ ಟಾರ್ಗೆಟ್ ಏನಾದರೂ ಮಾಡಿದ್ದಾರೆ ಅಂತ ವಿರೋಧಿಗಳು? ನಾನು ಹೇಳಿದ್ನಲ್ಲ ಸರ್, ಇದೇನಂತಾನೆ ಅರ್ಥ ಆಗ್ತಿಲ್ಲ. ಬಟ್ ಆ ಕಮೆಂಟ್ಗಳೂ ಡೈರೆಕ್ಟಾಗಿ ಮಾಧ್ಯಮದಲ್ಲಿ ನೀವುಗಳೆಲ್ಲ ಆ್ಯಸ್ ಇಟ್ ಈಸ್ ಪ್ಲೇ ಮಾಡಿದ್ದೀರಾ. ಅಲ್ಲಿ ರಾಜಕೀಯವಾಗಿ ನನಗೇನೂ ಕಾಣಿಸ್ಲಿಲ್ಲ ಸರ್. ಇದು ಕುಟುಂಬದ ವಿಚಾರ ಬಂದ್ಬಿಡ್ತು. ಆವಾಗ ನಂಗೆ ತುಂಬ ಬೇಜಾರಾಯಿತು. ಇದು ರಾಜಕೀಯವಾಗಿ ಟಾರ್ಗೆಟ್ ಮಾಡ್ದಂಗೆ ಅನಿಸ್ತಾ ಇಲ್ಲ ಸರ್ ನನಗೆ. ಇದು ನನ್ನ ವೈಯಕ್ತಿಕವಾಗಿ
ನನ್ನನ್ನು ಡಿಫೇಮ್ ಮಾಡಬೇಕಂತ ನನ್ನನ್ನು ಟಾರ್ಗೆಟ್ ಮಾಡ್ದಂಗೆ ಅನಿಸ್ತಿದೆ ಸರ್. ಯಾಕೆಂತ ಹೇಳಿದ್ರೆ ಈಗ ಜಿ ಟಿ ಹರೀಶ್ ಗೌಡ್ರು ಮತ್ತು ಜಿ ಟಿ ದೇವೇಗೌಡರು ಅವರು ಮಾಮೂಲಿ ವೈಯಕ್ತಿಕ ಸ್ವಲ್ಪ ಇದು ಅಂತ ಎಲ್ರಿಗೂ ಗೊತ್ತಿರೋಂಥ ವಿಚಾರ ಒಂದು. ಇವನ್ ಖುದ್ದು ಜಿ ಟಿ ದೇವೇಗೌಡರು ಹೇಳಿದ್ದಾರೆ, ಅಪ್ಪ ಮಗ ನಾವು ಯಾವಾಗ ಬೇಕಾದರೂ ಒಂದಾಗ್ತೀವಿ, ನಮ್ಮ ಮಧ್ಯೆ ಆ ಥರದ್ದು ಏನಿಲ್ಲ, ಒಂದಾಗಬಾರ್ದು ಅಂತ ಹೇಳಿದೆ ಅಂತ. ಆದರೂ ಕೂಡ ಮೂರನೇವ್ರು ಇದರಲ್ಲಿ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ಅಂತ. ಅದೇ ನಾನು ಹೇಳ್ತಾ ಇರೋದು ಸರ್. ಇವಾಗ ಜಿ ಟಿ ದೇವೇಗೌಡರು, ಜಿ ಡಿ ಹರೀಶ್ ಗೌಡರು ಜನಪ್ರತಿನಿಧಿಗಳು. ಆ್ಯಸ್ ಅ ಜನಪ್ರತಿನಿಧಿಗಳು ಅವ್ರು ಮಾಡಿರೋ ಕೆಲಸಗಳಲ್ಲಿ ಏನಾರೋ ತಪ್ಪಿದೆ ಅದಕ್ಕೆ ನಿಂದಿಸ್ಲಿ, ರೈಟ್ಸ್ ಇದೆ ಎಲ್ಲರಿಗೂ ಕ್ವಶನ್ ಮಾಡೋದಕ್ಕೆ, ಅದನ್ನು ಕ್ವಶನ್ ಮಾಡಲಿ ಸರ್. ಫ್ಯಾಮಿಲಿ ಮ್ಯಾಟರು ನನಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅದು ಬೇರೆಯವ್ರಿಗೆ ರೈಟ್ಸ್ ಇದೆ ಅಂತ ಅದನ್ನು ಕ್ವಶನ್ ಮಾಡೋದಕ್ಕೆ. ಯಾಕಂದರೆ ನಾನಾಗಿರ್ಬೋದು, ಹರೀಶ್ ಗೌಡ್ರಾಗಿರ್ಬೋದು, ನಮ್ಮ ವೈಯಕ್ತಿಕ ಜೀವನನ ಇದುವರೆಗೂ ಯಾರ ಮುಂದೆನೂ ನಾವು ಪ್ರತಿಕ್ರಿಯೆ ನೀಡಿಲ್ಲ, ಚರ್ಚೆನೂ ಮಾಡಿಲ್ಲ ಸರ್. ಹಾಗಾಗಿ ನಾನು ಒಂದು ಮನೆ ಸೊಸೆ, ಅದು ಈ ಥರ ಒಂದು ಜಿಲ್ಲೆಗೆ, ಒಂದು ರಾಜ್ಯಕ್ಕೆ ಹೆಸರಾಗಿರೋ ಮನೆಗೆ ಸೊಸೆಯಾಗಿ ಬಂದಾಗ ನನ್ನ ಮನೆ ಹೆಸರು, ಆ ಮನೆ ಗೌರವ ಯಾವತ್ತೂ ಧಕ್ಕೆ ತರಬಾರ್ದು ಅನ್ನೋದು ನನ್ನಲ್ಲೂ ಇದೆ ಸರ್. ನಾನು ಆ ಮನೆ ಹೆಸರು ಕಾಪಾಡಬೇಕು, ಆ ಮನೆತನಕ್ಕೆ ನಾನು ಯಾವಾಗಲೂ ಶೋಭೆ ತರಬೇಕು ಹೊರ್ತು ನಾನು ಹಿಂದೆನೂ ಮಾಡಿಲ್ಲ ಸರ್, ಇವತ್ತೂ ಮಾಡಿಲ್ಲ, ಮುಂದೆನೂ ನಾನು ಯಾವತ್ತೂ ಮಾಡಲ್ಲ. ಅಂಥ ಮನೆ ಸೊಸೆಗೆ ಈ ಥರ ಕಮೆಂಟ್ಗಳು ಬಂದಾಗ ಏನಂತ ಹೇಳಬೇಕು ಅಂತ ನನಗೆ ಸಖತ್ತು ಬೇಜಾರಾಗೋಗಿದೆ ಸರ್. ಅದಕ್ಕೋಸ್ಕರ ನಾನಿದು, ಯಾಕಂದರೆ ನಾನು ಅದೇನೂ ಅಲ್ವೇ ಇಲ್ಲ, ಅವ್ರು ಕಮೆಂಟ್ ಹಾಕಿರೋದಕ್ಕೂ ನನಗೂ ಸಂಬಂಧನೇ ಇಲ್ಲ. ನಾನು ಅದಕ್ಕೋಸ್ಕರ ಇವತ್ತು ಓಡಾಡ್ತಾ ಇದ್ದೀನಿ ಸರ್. ಇವತ್ತು ನಾನೇ ಸೈಲೆಂಟಾಗಿ ಇದ್ಬಿಟ್ರೆ ಈ ಥರ ಪಾಪ ಎಷ್ಟೋ ಜನ ಸಾಮಾನ್ಯ ಹೆಣ್ಮಕ್ಳು, ಈಗ ನನಗೇನೆ ನೋಡಿ 10 ದಿವಸ 12 ದಿವಸ ಆಗ್ತಾ ಬಂತು, ನನಗೇನೆ ಇನ್ನೂ ಏನು ರೆಸ್ಪಾಂಡ್ ಮಾಡಿಲ್ಲ ಕರೆಕ್ಟಾಗಿ. ಇನ್ನು ಸಾಮಾನ್ಯ ಹೆಣ್ಮಕ್ಳಿಗೆ ಇವತ್ತು ಎಷ್ಟು ಹೇಳ್ತಾರೆ, 2026 ಇದ್ದೀವಿ, ಫಾರ್ವರ್ಡ್ ಆಗ್ತಿದೆ, ಡೆವಲಪ್ ಆಗ್ತಿದೆ ಅಂತ, ಎಲ್ಲಿ ವುಮೆನ್ ಎಂಪವರ್ಮೆಂಟ್ ಅಂತಾರೆ, ಜೆಂಡರ್ ಇಕ್ವಾಲಿಟಿ ಅಂತಾರೆ, ಬಟ್ ಸ್ಟಿಲ್ ನೀವೇ ನೋಡ್ತಿದ್ದೀರಾ ಮೊನ್ನೆ ಎಂಥ ಕೆಟ್ಟ ಘಟನೆ ನಡೀತಂತ ರಾಜಸ್ಥಾನಲ್ಲಿರ್ಬೋದು ಅಲ್ವ ಸರ್. 13 ವರ್ಷದ ಹೆಣ್ಮಗಳಿಗೆ ಈ ಥರ ಘಟನೆಗಳು ನಡೀತಿದೆ ಸರ್. ಆಮೇಲೆ ಇವಾಗ ನನಗೂ ನಿಂದಿಸಿರೋದು, ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್, ಯು ಮೈಟ್ ಜಸ್ಟ್ ಟೆಲ್ ಇಟ್ಸ್ ಜಸ್ಟ್ ಅ ಕಮೆಂಟ್. ಅದು ಅನ್ಭವಿಸೋರ್ಗೆ ಗೊತ್ತು ಕಮೆಂಟ್ ಎಷ್ಟರ ಮಟ್ಟಿಗೆ ಹರ್ಟ್ ಆಗ್ತಿದೆ ಅಂತ. ನಾನು ಒಬ್ಳು ಮಗಳು, ನನ್ನ ಮಕ್ಕಳು ನೋಡ್ತಿರ್ತಾರೆ ನನ್ನ ತಾಯಿ ಇವತ್ತು ಏನು ಕೆಲಸ ಮಾಡ್ತಾ ಇದ್ದಾಳೆ ಅಂತ, ಅವ್ರಿಗೆ ಹೆಂಗೆ ಇದು ಮಾಡ್ತಿದ್ದಾರೆ ಅಂತ. ಸೊ ಈ ಥರ ಎಲ್ಲ ಇದ್ದಾಗ ನಾನು ಯಾರಿಗೆ ಧ್ವನಿ ಇಲ್ಲ ಆ ಮಹಿಳೆಯರನ್ನು ಇವತ್ತು ನನ್ನಿಂದನೇ ಇದು ಸ್ಟಾಪ್ ಆಗಬೇಕು ಸರ್. ಇವಾಗ ನಾವು ಮಾಡ್ತಿರೋ ಕೆಲಸಕ್ಕೆ ಇಫ್ ದೇ ಡೋಂಟ್ ಲೈಕ್ ಇಟ್, ಒಂದು ಒಳ್ಳೆ ರೀತಿಯಲ್ಲಿ ಕಮೆಂಟ್ ಹಾಕಲಿ, ನೀವು ಇಂಪ್ರೂವ್ ಮಾಡ್ಕೊಳ್ಳಿ, ಇನ್ನೊಂದು ಇಷ್ಟ ಇಲ್ಲಾಂದರೆ ಸುಮ್ಮನೆ ಇದ್ಬಿಡಿ, ಆದರೆ ಸಪೋರ್ಟ್ ಮಾಡಲಿ ಸರ್. ಆಗಲಿಲ್ವಾ ಸುಮ್ಮನೆ ಇದ್ಬಿಡಲಿ. ಈ ಥರ ಕೆಟ್ಟ ವರ್ಡ್ಸು ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ರಿಗೂ ಯಾರಿಗೂ ಈ ಥರ ಮಾಡಬಾರ್ದು ಅಂತ ಸೊಸೈಟಿಗೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಪ್ಲೀಡ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಕೊನೆಯದಾಗಿ ಈಗ ಕಂಪ್ಲೇಂಟ್ ಕೊಟ್ಟು ಎಷ್ಟು ಜನ ಆದರೂ FIR ಆಗಿಲ್ಲ, ಆರೋಪಿ ಬಂಧನ ಆಗಿಲ್ಲ, ತಾವು ಕಡಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ, ಅಥವಾ ಒಂದು ವೇಳೆ ಮಾಡಲಿಲ್ಲ ಅಂದರೆ ತಮ್ಮ ಹೋರಾಟ ಏನು? ಹೋರಾಟ ಖಂಡಿತ ಹೋರಾಟ ಮಾಡೇ ಮಾಡ್ತೀನಿ. ಇದು ಬರೀ ನಾನು ಒಬ್ಳಿಗೋಸ್ಕರ, ನನ್ನ ಸ್ವಾರ್ಥಕ್ಕೆ ಹೋರಾಟ ಮಾಡ್ತಿರೋದಲ್ಲ. ಇದು ನಾನು ಒಬ್ಬಳು ಶಾಸಕರ ಹೆಂಡ್ತಿ ಆಗೂ ಹೋರಾಟ ಮಾಡ್ತೀನಿ. ಒಬ್ಬಳು ಕರ್ನಾಟಕ ರಾಜ್ಯದ ಒಬ್ಬಳು ಸಾಮಾನ್ಯ ಮಹಿಳೆಯಾಗಿ ಹೋರಾಟ ಮಾಡ್ತಿದ್ದೀನಿ. ನಂತರನೇ ಇನ್ನೂ ಸಾಕಷ್ಟು ಮಹಿಳೆಯರಿಗೆ ಒಂದು ಧ್ವನಿ ಆಗಬೇಕು ಅಂತ ಹೋರಾಟ ಮಾಡ್ತಿದ್ದೀನಿ. ಈ ಹೋರಾಟದ ಮುಖಾಂತರ ಯಾರು ಈ ಫೇಕ್, ಇವಾಗ ಸೋಷಿಯಲ್ ಮೀಡಿಯಾ ಎಲ್ಲರ ಮನೆ, ಇವತ್ತು ನಮ್ಮ 80 ಇಯರ್ಸ್ ಅಜ್ಜಿ, 80 ವರ್ಷದ ಅಜ್ಜಿ, ಅವರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ ಸರ್, ಅವರು ಸ್ಕ್ರೋಲ್ ಮಾಡ್ತಾರೆ. ಇವತ್ತು ಅಷ್ಟು ಸೋಷಿಯಲ್ ಮೀಡಿಯಾ ಇಸ್ ಬಿಕಮ್ ಪಾರ್ಟ್ ಆಫ್ ಎವ್ರಿ ಒನ್ಸ್ ಲೈಫ್. ಬಟ್ ಹೌ ವಿ ಯೂಸ್ ಇಟ್, ಆ ಲಿಮಿಟ್ ಇದೆಯಲ್ಲ ಅದು ಗೊತ್ತಿರಬೇಕು, ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಸೋಷಿಯಲ್ ಮೀಡಿಯಾ ಅಂತ ಅಷ್ಟೇ. ಅದಕ್ಕೋಸ್ಕರ ನಾನು ಹೋರಾಟ ಮಾಡೇ ಮಾಡ್ತೀನಿ. ನಾನು ನಿಮ್ಮ ಮಾಧ್ಯಮದ ಮುಖಾಂತರ 12 ದಿವಸ ಆಗಿದೆ, ಸೀಮಾ ಮ್ಯಾಮ್ ಅವ್ರಿಗೆ ಕೇಳ್ಕೋಬೇಕು, ಯಾಕಂದರೆ ಅವರು ನಮ್ಮ ಮೈಸೂರು ಜಿಲ್ಲೆ ಕಮಿಷನರ್ ಮೇಡಮ್ಮು. ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ಆರೋಪಿ ಯಾರು ಅಂತ ಆದಷ್ಟು ಬೇಗ ಸೀಮಾ ಮ್ಯಾಮ್ ಹುಡ್ಕೊಡಿ, ಅವ್ರಿಗೆ ಏನು ಶಿಕ್ಷೆ ಆಗಬೇಕು ತಕ್ಕ ಶಿಕ್ಷೆ ಆಗಲಿ. ಇನ್ನು ಮುಂದಕ್ಕೆ ಇದು ಎಲ್ಲ ಅವ್ರ ಗಂಡೋ ಹೆಣ್ಣು ಅಂತಲೂ ಗೊತ್ತಿಲ್ಲ, ಬಿಕಾಸ್ ಅದೊಂದು ಫೇಕ್ ಪ್ರೊಫೈಲ್ ಅಂತ ಗೊತ್ತಾಗಿದೆ. ಅವ್ರು ಯಾರಾಗಿದ್ದಾರೋ ಇಂಥ ಕೆಲಸಗಳು, ಇಂಥ ಏನು ನಡೀತಾ ಇದೆ, ಈ ಫೇಕ್ ಪ್ರೊಫೈಲ್ಸ್ ಮಾಡ್ಕೊಳ್ಳೋದು, ಕೆಟ್ಟ ಪದಗಳಲ್ಲಿ ಪಬ್ಲಿಕ್ ಲೈಫಲ್ಲಿರೋರಿಗೆ ಕಮೆಂಟ್ಸ್ ಮಾಡೋದು, ಇದೆಲ್ಲ ದಯವಿಟ್ಟು ಕಮ್ಮಿ ಆಗಬೇಕು ಇನ್ಮೇಲೆ ಅಂತ ನನ್ನ ಈ ಹೋರಾಟ ಮುಂದುವರಿಯುತ್ತೆ. ನನಗೆ ಐ ವಾಂಟ್ ಜಸ್ಟಿಸ್ ಸರ್. ನನಗೆ ಇದಕ್ಕೆ ಕರೆಕ್ಟ್ ಯಾರು ಅಂತ ಸಿಗಬೇಕು, ನನಗೆ ಜಸ್ಟಿಸ್ ಸಿಗಬೇಕು ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೇನ್ ನಾನು ಏನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ಹೆಣ್ಮಕ್ಳಿಗೆ ಎಜುಕೇಟ್ ಮಾಡ್ತೀವಿ ಮನೇಲಿ,
ಹೆಂಗಿರಬೇಕು, ಹೆಂಗೆ ನಡ್ಕೊಬೇಕು, ಈ ಥರ ಕೂತ್ಕೊಳ್ಳಿ, ಈ ಥರ ಮಾತಾಡಿ, ಇಷ್ಟು ನಗಿ, ಹಿಂಗೆ. ನಾನು ದಯವಿಟ್ಟು ಕೇಳ್ಕೊತೀನಿ, ಇದು ಹೈ ಟೈಮು ಇವಾಗ. ಪ್ಲೀಸ್ ನಿಮ್ಮ ಮನೆ ಗಂಡು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ, ಒಳ್ಳೆ ಸಂಸ್ಕೃತಿ ಕಲಿಸಿ. ಅವರು ಅಕ್ಕ ತಂಗಿರ ಜೊತೆ, ಅವ್ರಿಗೂ ತಾಯಿ ಇದ್ದಾರೆ, ಅವ್ರಿಗೂ ಅಕ್ಕ ತಂಗಿರು ಇರ್ತಾರೆ, ಅವ್ರ ಹೆಂಡ್ತಿದಿರಿದ್ದಾರೆ, ಅವರು ಅಥವಾ ಅವ್ರಿಗೆ ಹುಡುಗಿರು ಆ್ಯಸ್ ಅ ಫ್ರೆಂಡ್ಸ್ ಅವ್ರಿಗೂ ಒಂದು ಸರ್ಕಲ್ ಇರುತ್ತೆ ಫೀಮೇಲ್ಸು. ಇನ್ನೊಂದು ವುಮೆನ್ನ ರೆಸ್ಪೆಕ್ಟ್ ಮಾಡೋದನ್ನ ಕಲಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅಂತ ಹೇಳಿದ್ರೆ ನಾನು ಒಂದು ಅಂದರೆ ಶಾಸಕರ ಪತ್ನಿಯಾಗಲ್ಲ, ರಾಜ್ಯದ ಒಬ್ಬರು ಸಾಮಾನ್ಯ ಮಹಿಳೆ ರೀತಿಯಲ್ಲಿ ಹೋರಾಟ ಮಾಡ್ತೇನೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣು ಮಕ್ಕಳಿಗೆ ನಿಂದಿಸುವವರು ಯಾರೇ ಇದ್ರೂ ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು. ನಾನು ದೂರು ಕೊಟ್ಟು 12 ದಿನ ಆದರೂ ಕೂಡ ಇನ್ನೂ ಕ್ರಮ ಆಗಿಲ್ಲ. ಹೀಗಾಗಿ ನನ್ನ ಹೋರಾಟ ಮುಂದುವರಿಯುತ್ತೆ. ಶೀಘ್ರವೇ ಆತನನ್ನು ಯಾರು ಕಿಡಿಗೇಡಿ ಇದ್ದಾನೋ ಅಥವಾ ಅದು ಹೆಣ್ಣೋ ಗಂಡೋ ಫೇಕ್ ಪ್ರೊಫೈಲ್ ಎಲ್ಲವೂ ಕೂಡ ಪತ್ತೆ ಹಚ್ಚಿ ಅವ್ರನ್ನ ಬಂಧನ ಮಾಡಬೇಕು ಅನ್ನುವಂಥದ್ದು ಶಾಸಕ GD ಹರೀಶ್ ಗೌಡ ಅವರ ಪತ್ನಿ ವರ್ಷಾ ಗೌಡರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.